ಮಕ್ಕಳ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸಕ್ಕೆ ಬಂದಿರುವಂತಹ ವಿಷಯ ಭೂಗೋಳಶಾಸ್ತ್ರ ಅಧ್ಯಾಯ 4 ಭಾರತದ ಮಣ್ಣುಗಳು. ಇನ್ನು ನಾವು ನಮ್ಮ ಭಾರತ ದೇಶದ ಮಣ್ಣುಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಹಾಗಿದ್ರೆ ಮಣ್ಣು ಅಂದ್ರೆ ಏನು? ಮಕ್ಕಳೇ, ನಿಮ್ಗೆಲ್ಲ ನಗು ಬರ್ತಿದೆ ಅಲ್ವಾ? ಮಣ್ಣು ಅಂದ್ರೆ ಮಣ್ಣು. ಇದು ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಅಲ್ವಾ? ಹೌದು, ಭೂಮಿಯ ಮೇಲ್ಭಾಗದ ತೆಳು ಪದರವೇ ಈ ಮಣ್ಣು. ಇದರ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ನಾವು ತಿಳ್ಕೊಳ್ಳೋಣ. ಮಣ್ಣಿನಲ್ಲಿ ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆ ಇರುತ್ತದೆ. ಮಣ್ಣು ದೇಶದ ಪ್ರಮುಖ ನೈಸರ್ಗಿಕ ಸಂಪನ್ಮೂಲ. ಕೃಷಿ ಪ್ರಧಾನವಾದ ನಮ್ಮ ದೇಶಕ್ಕೆ ಮಣ್ಣಿನ ಫಲವತ್ತತೆ ಅತ್ಯಗತ್ಯ. ಭಾರತದ ವಿವಿಧ ಪ್ರಕಾರದ ಮಣ್ಣಿನ ಉತ್ಪತ್ತಿಯು ಮೂಲಶಿಲೆಗಳು, ಮೇಲ್ಮೇಲ್ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗಗಳಿಗೆ ಸಂಬಂಧಿಸಿದೆ. ಹೀಗಾಗಿ ಭಾರತದ ಮಣ್ಣಿನಲ್ಲಿ ವೈವಿಧ್ಯತೆ ಇದೆ. ನಂತರ ಮಣ್ಣಿನ ವಿಧಗಳು. ಈ ಮಣ್ಣಿನ ವಿಧಗಳನ್ನ ನೋಡೋದಾದ್ರೆ ಭಾರತವು ಬಹುದೊಡ್ಡ ದೇಶ. ಇದರಲ್ಲಿರುವ ಮಣ್ಣುಗಳನ್ನು ಪ್ರಮುಖವಾಗಿ 6 ವಿಧಗಳಾಗಿ ವರ್ಗೀಕರಿಸಬಹುದು. ಅವುಗಳು ಯಾವುದು ಅಂದ್ರೆ 1 ಮೆಕ್ಕಲು ಮಣ್ಣು, 2 ಕಪ್ಪು ಮಣ್ಣು, 3 ಕೆಂಪು ಮಣ್ಣು, 4 ಲ್ಯಾಟರೈಟ್ ಮಣ್ಣು, 5 ಮರುಭೂಮಿ ಮಣ್ಣು ಹಾಗೂ 6 ಪರ್ವತ ಮಣ್ಣು. ಈಗ ಮೊದಲನೇದಾಗಿ ಮೆಕ್ಕಲು ಮಣ್ಣು ಬಗ್ಗೆ ತಿಳ್ಕೊಳ್ಳೋಣ. ನದಿಗಳ ಮತ್ತು ಸಮುದ್ರದ ಅಲೆಗಳ ಸಂಚಯನದಿಂದ ಮೆಕ್ಕಲು ಕಣಗಳು ಉಂಟಾಗಿ ಉತ್ಪತ್ತಿಯಾಗುವ ಮಣ್ಣನ್ನು ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಉದಾಹರಣೆಗೆ ಸಿಂಧೂ ಗಂಗಾ ನದಿಯ ಬಯಲು, ಸಟ್ಲೇಜ್, ಬ್ರಹ್ಮಪುತ್ರ, ನರ್ಮದಾ, ತಾಪಿ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳ ಬಯಲು ಇಂತಹ ಮಣ್ಣಿನಿಂದ ಕೂಡಿರುತ್ತೆ. ಭಾರತದಲ್ಲಿ ಸುಮಾರು 15 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಇಂತಹ ಮಣ್ಣು ಹಂಚಿಕೆಯಾಗಿದೆ. ಇದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಈ ಮಣ್ಣಿನಲ್ಲಿ ಗೋಧಿ, ಭತ್ತ, ಕಬ್ಬು, ಹತ್ತಿ ಮತ್ತು ಸೆಣಬನ್ನು ಮುಖ್ಯವಾಗಿ ಬೆಳೆಯುತ್ತಾರೆ. ನಂತರ ಎರಡನೇದಾಗಿ ನೋಡೋದಾದ್ರೆ ಕಪ್ಪು ಮಣ್ಣು. ಇದು ಬಸಾಲ್ಟ್ ಶಿಲಾಕಣಗಳಿಂದ ಉತ್ಪತ್ತಿಯಾಗೋದ್ರಿಂದ ಕಡು ಬೂದು ಮತ್ತು ಕಪ್ಪು ಬಣ್ಣದಿಂದ ಕೂಡಿದ್ದು ಜೇಡಿ ಮಿಶ್ರಣ ಹೆಚ್ಚಾಗಿರುತ್ತದೆ. ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿದ್ದು ದೀರ್ಘಕಾಲ ತೇವಾಂಶ ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಇದು ಹತ್ತಿ ಬೆಳೆಯಲು ಸೂಕ್ತವಾಗಿರೋದ್ರಿಂದ ಇದನ್ನು ಕಪ್ಪು ಹತ್ತಿ ಮಣ್ಣು ಮತ್ತು ರೇಗೂರ್ ಮಣ್ಣು ಅಂತಲೂ ಕರೀತಾರೆ. ಭಾರತದಲ್ಲಿ ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾ ವಲಯಗಳಲ್ಲಿ ವ್ಯಾಪಕವಾಗಿ ಸುಮಾರು 5.46 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಕಪ್ಪು ಮಣ್ಣು ಹಂಚಿಕೆಯಾಗಿದೆ. ಈ ವಲಯವು ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣದ ಕೆಳಭಾಗಗಳು, ಉತ್ತರ ಕರ್ನಾಟಕ, ಗುಜರಾತ್ ಮತ್ತು ತಮಿಳುನಾಡಿನ ಕೆಲ ಭಾಗಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ಮುಖ್ಯವಾಗಿ ಹತ್ತಿ, ಕಬ್ಬು, ಜೋಳ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, ಗೋಧಿ ಮತ್ತು ಮೆಣಸಿನಕಾಯಿಗಳನ್ನು ಹೆಚ್ಚಾಗಿ ಬೆಳೆಯುವರು. ನಂತರ ಮೂರನೇದಾಗಿ ನೋಡೋದಾದ್ರೆ ಕೆಂಪು ಮಣ್ಣು. ಇದು ಗ್ರಾನೈಟ್, ನೀಸ್ ಮತ್ತು ಇತರೆ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದ ವಸ್ತುಗಳಿಂದ ಉತ್ಪತ್ತಿಯಾಗುತ್ತದೆ. ಸಾಮಾನ್ಯವಾಗಿ ಕೆಂಪು ಮತ್ತು ಗಂದು ಬಣ್ಣವಿರುತ್ತದೆ. ಇದರಲ್ಲಿ ಮರಳಿನಂಶ ಹೆಚ್ಚು, ಜೇಡಿಯ ಪ್ರಮಾಣ ಕಡಿಮೆ, ತೇವಾಂಶ ಸಂಗ್ರಹದ ಸಾಮರ್ಥ್ಯ ಕಡಿಮೆ. ಈ ರೀತಿಯ ಮಣ್ಣು ಸುಮಾರು 5.2 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ. ಇದು ತಮಿಳುನಾಡಿನ ವಿಶಾಲವಾದ ಪ್ರದೇಶದಲ್ಲಿ ದಕ್ಷಿಣ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಒಡಿಶಾ, ಕೇರಳ, ಗೋವಾ, ಬಿಹಾರ, ಉತ್ತರ ಪ್ರದೇಶ, ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಕೆಲ ಭಾಗಗಳಲ್ಲಿ ಕಂಡುಬರುತ್ತೆ. ಇದು ರಾಗಿ, ತೃಣಧಾನ್ಯ, ಶೇಂಗಾ, ತಂಬಾಕು, ಆಲೂಗಡ್ಡೆಗಳ ಬೆಳೆಗಳಿಗೆ ಸೂಕ್ತವಾಗಿರುತ್ತೆ. ನೀರಾವರಿ ಸೌಲಭ್ಯದಿಂದ ವಿವಿಧ ಬೆಳೆಗಳನ್ನು ಸಹ ಬೆಳೆಯಬಹುದು. ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು. ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಉಷ್ಣವಲಯದ ಭಾಗಗಳಲ್ಲಿ ಇಂತಹ ಮಣ್ಣು ಕಂಡುಬರುತ್ತೆ. ಸುಮಾರು 2.48 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿಕೊಂಡಿದೆ. ಇದು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಛೋಟನಾಗಪುರ ಪ್ರಸ್ಥಭೂಮಿ, ಮೇಘಾಲಯ ಪ್ರಸ್ಥಭೂಮಿ, ರಾಜ್ಮಹಲ್ ಬೆಟ್ಟಗಳು, ವಿಂಧ್ಯ ಮತ್ತು ಸಾತ್ಪುರ ಸರಣಿಗಳಲ್ಲಿ ಹಂಚಿಕೆಯಾಗಿದೆ.
ಇದು ಜಲ ವಿಲೀನೀಕರಣಕ್ಕೊಳಪಡುವುದರಿಂದ ಫಲವತ್ತಾಗಿರುವುದಿಲ್ಲವಾದ್ದರಿಂದ ಕೃಷಿಗೆ ಉಪಯುಕ್ತವಲ್ಲ. ಇದರಲ್ಲಿ ಮುಖ್ಯವಾಗಿ ಗೋಡಂಬಿ, ರಬ್ಬರ್, ಚಹಾ, ಕಾಫಿ ಮತ್ತು ಭತ್ತಗಳನ್ನು ಬೆಳೆಯಬಹುದು. ಇನ್ನು ಐದನೇದಾಗಿ ನೋಡೋದಾದ್ರೆ ಮರುಭೂಮಿ ಮಣ್ಣು. ಈ ರೀತಿಯ ಮಣ್ಣು ಸುಲಭವಾಗಿ ಪುಡಿಯಾಗುವ ಗುಣವನ್ನ ಹೊಂದಿರುತ್ತೆ. ಉಪ್ಪಿನಂಶವು ಹೆಚ್ಚಾಗಿರುತ್ತೆ. ಇದರಲ್ಲಿ ಮರಳಿನ ಪ್ರಮಾಣ ಹೆಚ್ಚು. ತೇವಾಂಶ ಮತ್ತು ಸಸ್ಯಾಂಶಗಳು ಕಡಿಮೆ. ವಿವಿಧ ಬೆಳೆ ಬೆಳೆಯಲು ಉಪಯುಕ್ತವಲ್ಲ. ನೀರಾವರಿ ಸೌಲಭ್ಯವಿದ್ದ ಕಡೆ ಮಾತ್ರ ಕೆಲವು ಬೆಳೆಗಳನ್ನ ಬೆಳೆಯಬಹುದು. ಇದು ಭಾರತದ ವಾಯುವ್ಯ ಭಾಗದಲ್ಲಿ ಅಂದರೆ ರಾಜಸ್ಥಾನದ ಬಹುಭಾಗ, ಹರಿಯಾಣ, ಪಂಜಾಬ್ ಮತ್ತು ಗುಜರಾತಿನ ಉತ್ತರ ಭಾಗಗಳಲ್ಲಿ ಹಂಚಿಕೆಯಾಗಿದೆ. ಸುಮಾರು 1.42 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಇಂತಹ ಮಣ್ಣು ಕಂಡುಬರುತ್ತದೆ. ಇನ್ನು ಆರನೇದಾಗಿ ನೋಡೋದಾದ್ರೆ ಪರ್ವತ ಮಣ್ಣು. ಈ ಪ್ರಕಾರದ ಮಣ್ಣು ಅರಣ್ಯಗಳಿಂದ ಆವರಿಸಿದ ಪರ್ವತ ಮತ್ತು ಬೆಟ್ಟಗಳ ಇಳಿಜಾರುಗಳಲ್ಲಿ ಕಂಡುಬರುತ್ತೆ. ಜೈವಿಕ ವಸ್ತುಗಳು ಕೊಳೆಯೋದ್ರಿಂದ ಇಂತಹ ಮಣ್ಣು ನಿರ್ಮಾಣವಾಗುವುದು. ಈ ಮಣ್ಣಿನಲ್ಲಿ ಸಸ್ಯಾಂಶ ಅಧಿಕವಾಗಿದ್ದು ಫಲವತ್ತಾಗಿರುತ್ತದೆ. ನೆಡುತೋಟಗಳ ಬೆಳೆಗಳ ಸಾಗುವಳಿಗೆ ಸೂಕ್ತವಾಗಿರುತ್ತದೆ. ಇಂತಹ ಮಣ್ಣನ್ನು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಮಣಿಪುರ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಇದು ಸುಮಾರು 2.85 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹಂಚಿಕೆಯಾಗಿದೆ. ಇಲ್ಲಿ ಚಹಾ, ಕಾಫಿ ಮತ್ತು ಹಣ್ಣನ್ನು ಬೆಳೆಯುತ್ತಾರೆ. ಹಾಗಿದ್ರೆ ಮಣ್ಣಿನ ಸವೆತ ಅಂದ್ರೇನು ನಿಮ್ಗೆ ಗೊತ್ತಾ? ಮಣ್ಣಿನ ಮೇಲ್ಭಾಗವು ನೈಸರ್ಗಿಕ ಕೃತ್ಯಗಳಾದ ಮಳೆ, ಗಾಳಿ, ಹರಿಯುವ ನದಿಗಳ ಪ್ರವಾಹಗಳಿಂದಾಗಿ ಕೊಚ್ಚಿ ಹೋಗುವುದನ್ನು ಮಣ್ಣಿನ ಸವೆತ ಅಂತ ಕರೀತಾರೆ. ಹಿಮನದಿ, ಮಾರುತ ಮತ್ತು ಸಮುದ್ರದ ಅಲೆಗಳಿಂದ ಸಹ ಮಣ್ಣಿನ ಮೇಲ್ಪದರವು ದೂರಕ್ಕೆ ಸಾಗುತ್ತದೆ. ಇದರಿಂದ ಮಣ್ಣಿನ ಫಲವತ್ತತೆ ಕುಂದಿ ಹೋಗುತ್ತದೆ. ಭಾರತ ದೇಶದಲ್ಲಿ ಮಣ್ಣಿನ ಸವೆತವು ಒಂದು ಪ್ರಮುಖ ಸಮಸ್ಯೆಯಾಗಿದೆ. ನಂತರ ಮಣ್ಣಿನ ಸವೆತಕ್ಕೆ ಇರುವ ಪ್ರಮುಖ ಕಾರಣಗಳ್ಯಾವುದು ನೋಡೋಣ. 1. ಅರಣ್ಯನಾಶ. 2. ಅತಿಯಾಗಿ ಜಾನುವಾರುಗಳನ್ನು ಮೇಯಿಸೋದು. 3. ವರ್ಗಾವಣೆ ಬೇಸಾಯ ಪದ್ಧತಿ. 4. ಅವೈಜ್ಞಾನಿಕ ಬೇಸಾಯ ಪದ್ಧತಿ. 5. ಮೇಲ್ಪದರದ ಮಣ್ಣನ್ನು ಇಟ್ಟಿಗೆ, ಹೆಂಚುಗಳ ತಯಾರಿಕೆಗೆ ಬಳಸೋದ್ರಿಂದ. ಮೇಲೆ ತಿಳಿಸಿದ ಎಲ್ಲಾ ಕಾರಣಗಳಿಂದ ಮಣ್ಣಿನ ಮೇಲ್ಪದರ ನಾಶವಾಗೋದ್ರಿಂದ ಮಣ್ಣಿನ ಸವೆತ ಉಂಟಾಗುವುದು. ಹಾಗಿದ್ರೆ ಮಣ್ಣಿನ ಸವೆತದಿಂದಾಗುವ ಪರಿಣಾಮಗಳೇನು? ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ 1. ಮಣ್ಣಿನ ಸಾರವು ಅಂದ್ರೆ ಸತ್ವವು ಕಡಿಮೆಯಾಗಿ ಕೃಷಿ ಉತ್ಪನ್ನಗಳ ಇಳುವರಿಯ ಸಾಮರ್ಥ್ಯ ಕಡಿಮೆ ಆಗುತ್ತೆ. 2ನೇದಾಗಿ ನದಿ ಪಾತ್ರಗಳಲ್ಲಿ ಹೂಳು ಅಂದ್ರೆ ಮಣ್ಣು ತುಂಬಿಕೊಳ್ಳುವುದು, ಪ್ರವಾಹ ಉಂಟಾಗುವುದು ಮತ್ತು ನದಿ ಪಾತ್ರದಲ್ಲಿ ಬದಲಾವಣೆ ಹಾಗೂ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆ ಸಾಮರ್ಥ್ಯವು ಕಡಿಮೆ ಆಗುತ್ತೆ. 3ನೇದಾಗಿ ಅಂತರ್ಜಲ ಮಟ್ಟದಲ್ಲಿ ಕುಸಿತ ಮತ್ತು ಮಣ್ಣಿನ ತೇವಾಂಶವು ಕಡಿಮೆ ಆಗುವುದು. ನಂತರ 4. ಸಸ್ಯವರ್ಗವು ಒಣಗುತ್ತೆ ಮತ್ತು ಬರ ಪರಿಸ್ಥಿತಿ ಹೆಚ್ಚಾಗುತ್ತೆ. ನಂತರ 5. ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆಯುಂಟಾಗುತ್ತೆ. ಈ ತೊಂದರೆಗಳನ್ನೆಲ್ಲ ತಪ್ಪಿಸಲು ಏನ್ ಮಾಡಬೇಕು? ಹಾಗಿದ್ರೆ ಮಣ್ಣಿನ ಸಂರಕ್ಷಣೆಯನ್ನ ಮಾಡಬೇಕು. ಹಾಗಿದ್ರೆ ಮಣ್ಣಿನ ಸಂರಕ್ಷಣೆ ಅಂದ್ರೆ ಏನು? ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಮಣ್ಣಿನ ಫಲವತ್ತತೆಯನ್ನ ಕಾಪಾಡೋದನ್ನ ನಾವು ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ. ಮಣ್ಣಿನ ಸಂರಕ್ಷಣೆಯನ್ನು ಮಾಡುವ ಅನೇಕ ವಿಧಗಳಿವೆ. ಅವುಗಳು ಯಾವುದು ಅಂತ ಅಂದ್ರೆ 1. ಅರಣ್ಯ ಪೋಷಣೆ ಮತ್ತು ಮರು ಅರಣ್ಯೀಕರಣ. 2. ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸೋದನ್ನ ನಿಯಂತ್ರಿಸುವುದು. ನಂತರ 3. ಸಮೋನ್ನತಿ ಬೇಸಾಯ. 4. ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸುವುದು. 5. ಬದುಗಳ ನಿರ್ಮಾಣ ಮಾಡೋದು. 6. ಕೊರಕಲು ನಿಯಂತ್ರಣ ಮಾಡುವುದು ಮತ್ತು ಮೆಟ್ಟಿಲು ಪಂಕ್ತಿ ಬೇಸಾಯವನ್ನು ಇಳಿಜಾರು ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಾಡೋದು. ನಮ್ಮ ದೇಶ ಭಾರತದಲ್ಲಿ ಮಣ್ಣಿನ ಸಂರಕ್ಷಣೆಯು ಒಂದು ತುರ್ತು ಕಾರ್ಯಕ್ರಮವಾಗಿದೆ. ಇದನ್ನು ಅತ್ಯಗತ್ಯವಾಗಿ ಮಾಡಲೇಬೇಕು. ಇದಕ್ಕಾಗಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಆದ್ಯ ಗಮನವನ್ನ ಕೊಡಲಾಗಿದೆ. ಮಕ್ಕಳೇ, ಇಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಯಿತು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಲ್ವಾ? ಇದು ನಿಮಗೆ ತುಂಬಾ ಆಸಕ್ತಿದಾಯಕವಾಗಿತ್ತೆಂದು ನಾನು ನಂಬ್ತೇನೆ.
ನಿರಂತರ ಅಧ್ಯಾಯಕ್ಕಾಗಿ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಅನ್ನು ವೀಕ್ಷಿಸಿ.